ಶ್ರೀ ಹನುಮಾನ ದೇವಸ್ಥಾನ ಶಾಂತಿನಗರ ಜಮಖಂಡಿ. ಶ್ರೀ ಹನುಮಾನ ದೇವರ ಕಾರ್ತಿಕೋತ್ಸವ 2025 ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಂತಿನಗರದ ಶ್ರೀ ಶಾಂತಿನಗರ ಮಾರುತಿ ದೇವಸ್ಥಾನದ ಹನುಮಂತ ದೇವರ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿದೆ. ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ವಿವಿಧ ಕಾರ್ಯಕ್ರಮ, ಪೂಜಾ ಕೈಂಕರ್ಯಗಳು ಶ್ರದ್ಧಾ ಭಕ್ತಿಗಳಿಂದ ನಡೆದಿದ್ದು, ಅಷ್ಟೇ ಅಲ್ಲದೆ ಹನುಮಂತ ದೇವರಿಗೆ ಫಲಪುಷ್ಪಗಳಿಂದ ಅಲಂಕರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಭಕ್ತರಿಗೆ ಸೇವೆ ಸಲ್ಲಿಸುವ ಅವಕಾಶ ಕಲ್ಪಿಸಲಾಗಿತ್ತು. ವಿವಿಧೆಡೆಯಿಂದ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿತ್ತು. ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಹಣ್ಣು, ಕಾಯಿ ಅಷ್ಟೇ ಅಲ್ಲದೆ ವಿವಿಧ ಸೇವಾ ಸಾಮಗ್ರಿಗಳಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರ ಭಕ್ತರು ದೇವರ ಪ್ರಸಾದ ಸ್ವೀಕರಿಸಿದ್ದು, ರಾತ್ರಿ ದೀಪೋತ್ಸವದ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ. ಎಲ್.ಜಿ. ಪಾಟೀಲ್ ಶಾಂತಿನಗರದ ಹನುಮಾನ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಮಾತನಾಡಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಹನುಮಾನ ದೇವರ ಕಾರ್ತಿಕೋತ್ಸವ ಕಾರ್ಯಕ್ರಮ ಶ್ರದ್ಧಾ ಭಾವದಿಂದ ಭಕ್ತಿಯಿಂದ ಅದ್ದೂರಿಯಾಗಿ ಜರುಗಿದಂತಾಗಿದೆ. ಕಾರ್ತಿಕೋತ್ಸವದ ಅಂಗವಾಗಿ ಇಂದು ಬೆಳಿಗ್ಗೆ ರುದ್ರಾಭಿಷೇಕ, ಮಹಾ ಅಭಿಷೇಕ, ನವಗ್ರಹ ಪೂಜಾ ಕಾರ್ಯಕ್ರಮ, ಸನಾತನ ಧರ್ಮಕ್ಕನುಗುಣವಾಗಿ ವಿವಿಧ ಕಾರ್ಯಕ್ರಮಗಳು ಜರುಗಿವೆ. ಸಾಯಂಕಾಲ 6 ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿದ್ದು, ನಂತರ 7 ಗಂಟೆಯಿಂದ ಹನುಮಾನ ದೇವಸ್ಥಾನದ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಹಾಗೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಂತರ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಜರುಗಿಸಲಾಗಿದೆ. ಈ ಸಂದರ್ಭದಲ್ಲಿ ವಿಶ್ವನಾಥ್ ಬೂಸರೆಡ್ಡಿ ಅವರು ಮಾತನಾಡಿದ್ದು, ಶಾಂತಿನಗರ ಹನುಮಾನ ದೇವಸ್ಥಾನದ ಕಾರ್ತಿಕೋತ್ಸವ ನಿಮಿತ್ತವಾಗಿ ಬೆಳಿಗ್ಗೆ ರುದ್ರಾಭಿಷೇಕ, ಮಧ್ಯಾಹ್ನ ಮಹಾಪ್ರಸಾದ, ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ದೀಪಾಲಂಕಾರ ನಮ್ಮ ದೇವಸ್ಥಾನದ ವತಿಯಿಂದ ಜರುಗಿದೆ. ಈ ಕಾರ್ತಿಕೋತ್ಸವದಲ್ಲಿ ಭಾಗಿಯಾಗಿ ಎಲ್ಲಾ ಭಕ್ತಾದಿಗಳು ರಾಮಭಕ್ತ ಹನುಮಾನ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಆಡಳಿತ ಮಂಡಳಿಯ ಸದಸ್ಯರು ಎಚ್.ಎಂ. ಶೆಟ್ಟರ್, ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಜಮಖಂಡಿ, ಎಲ್.ಬಿ. ಪಾಟೀಲ್, ಜಿ.ಪಿ. ಹುಣಶಿಕಟ್ಟಿ, ಎಸ್.ಪಿ. ಗಿರೆಡ್ಡಿ, ಬಿ.ಎಲ್. ಮೈತ್ರಿ ಮತ್ತು ಎನ್.ಎ. ಶಾನವಾಡ್, ಎಂ.ಆರ್. ವಾಣಿ, ಬಿ.ಡಿ. ಮೀಶಿ ಮತ್ತು ಬಿ.ಎಚ್. ಬೆನಕಟ್ಟಿ ಅವರು ಹಾಜರಿದ್ದರು. ಇವರ ರಿಪೋರ್ಟ್ ಕಲ್ಯಾಣಪ್ಪ ಎಸ್. ಬಾಂಗಿ, ಡಿ9 ನ್ಯೂಸ್ ಕನ್ನಡ, ಜಮಖಂಡಿ. ನಾನು ಶ್ರೀ ವಿಶ್ವನಾಥ್ ಬೂಸರೆಡ್ಡಿ ಅಂತ. ಈ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಶಾಂತಿನಗರದ ಶ್ರೀ ಹನುಮಾನ್ ದೇವಸ್ಥಾನದ ಕಾರ್ತಿಕೋತ್ಸವ ನಿಮಿತ್ತ ಈ ಕೆಳಗಿನ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮುಂಜಾನೆ ರವಿವಾರ ದಿನ ಮುಂಜಾನೆ ಎದ್ದು ಇದು ಅಭಿಷೇಕ, ಆ ನಂತರ ಮಹಾಪ್ರಸಾದ, ಹಾಗೆಯೇ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ದೀಪಾಲಂಕಾರ ಮಾಡುವುದು, ಇದೆಲ್ಲ ನಮ್ಮ ದೇವಸ್ಥಾನ ವತಿಯಿಂದ ಟ್ರಸ್ಟ್ ಕಮಿಟಿಯಿಂದ ಎಲ್ಲ ನಡೀತಾ ಇದೆ. ಇಲ್ಲಿ ಶಾಂತಿನಗರದ ಎಲ್ಲ ಸದ್ಭಕ್ತರು ಇದರ ಸದುಪಯೋಗ ಪಡಿಕೊಳ್ಳುವಂತಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಹಾಗೂ ಪ್ರಸಾದವನ್ನು ಸ್ವೀಕರಿಸಿ ಈ ಹನುಮಾನ್ ದೇವರ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ. ಎಲ್.ಬಿ. ಪಾಟೀಲ್, ಅಧ್ಯಕ್ಷರು, ಶ್ರೀ ಹನುಮಾನ ದೇವಸ್ಥಾನ ಸೇವಾ ಸಮಿತಿ, ಶಾಂತಿನಗರ, ಜಮಖಂಡಿ ಮಾತನಾಡುವುದು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಹನುಮಾನ ದೇವರ ಕಾರ್ತಿಕೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಬೆಳಗ್ಗೆ ನಮ್ಮ ಮಹಾಮಸ್ತಾಭಿಷೇಕ, ಅಭಿಷೇಕ ಹಾಗೂ ನಮ್ಮ ಈ ನವಗ್ರಹ ಪೂಜಾ ಕಾರ್ಯಕ್ರಮಗಳು, ವಿವಿಧ ಕಾರ್ಯಕ್ರಮಗಳು, ಪೂಜಾ ವಿಧಿ ಕಾರ್ಯಕ್ರಮ, ಸನಾತನ ಧರ್ಮಕ್ಕೆ ಅನುಗುಣವಾಗಿ ಎಲ್ಲ ಕಾರ್ಯಕ್ರಮಗಳು ನಾವಿಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಮಧ್ಯಾಹ್ನ 12 ಗಂಟೆಗೆ ಮಹಾಪ್ರಸಾದ ಇರುತ್ತದೆ. ಅದೇ ಪ್ರಕಾರ ಸಂಜೆ 6 ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಮುಂದೆ 7ರಿಂದ ಮುಂದೆ ಇಲ್ಲಿ ನಮ್ಮ ಹನುಮಾನ ದೇವಸ್ಥಾನದಲ್ಲಿ ಭಜನೆ, ಅತಿ ಸಾಂಸ್ಕೃತಿಕ ಪ್ರಸಿದ್ಧಿಯನ್ನು ಹೊಂದಂಥ ಭಜನಾ ಮಂಡಳಿಯಿಂದ ಇಲ್ಲಿ ಭಜನೆಯ ಕಾರ್ಯಕ್ರಮವೂ ಇರುತ್ತದೆ. ಹಾಗೆ ಮತ್ತೆ ಬೇರೆ ಬೇರೆ ಒಂದು ಸನ್ಮಾನ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ದಯವಿಟ್ಟು ಈ ವರ್ಷ ನಡೆಯತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರು ಎಲ್ಲರೂ ಆಗಮಿಸಿ ಈ ದೇವಸ್ಥಾನದಿಂದ ಕಾರ್ತಿಕೋತ್ಸವ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಮಹಾಪ್ರಸಾದವನ್ನು ಸೇವಿಸಿ ಈ ಹನುಮಾನ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ನಾನು